ಒಂದ್ ಕಾರ್ ತೆಗೆದುಕೊಂಡ್ಮೇಲೆ ಪದೇ ಪದೇ ಕಾರ್ ಚೇಂಜ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಒಂದು ಸಣ್ಣ ಮಾತು ಹೇಳ್ತೀನಿ. ಕಾರ್ ಬದಲಾಯಿಸೋದು ಸುಲಭ, ಆದರೆ ಹೋದ ಹಣವನ್ನು ವಾಪಸ್ ತರೋದು ತುಂಬಾ ಕಷ್ಟ. 5 ಲಕ್ಷದೊಳಗೆ ಒಂದು ಯೂಸ್ಡ್ ಕಾರ್ ತೆಗೆದುಕೊಳ್ಬೇಕು ಅಂತಿದ್ರೆ ನಿಮ್ಮ ಬಡ್ಜೆಟ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೂಟ್ ಆಗುವ ಕಾರನ್ನ ಯೋಚಿಸಿ ತೆಗೆದುಕೊಳ್ಳಿ. ಹಳ್ಳಿ ಬಳಕೆಗಾಗಿರ್ಲಿ, ಫ್ಯಾಮಿಲಿ ಯೂಸ್ಗಾಗಿರ್ಲಿ, ಕಾರ್ ಚೆನ್ನಾಗಿದ್ರೆ ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿ. ಯಾಕಂದ್ರೆ ನಾವು ಕಾರ್ ಚೇಂಜ್ ಮಾಡಿದಾಗ ಕೇವಲ ಕಾರ್ ಪ್ರೈಸ್ ಮಾತ್ರ ಹೋಗಲ್ಲ. ಟ್ರಾನ್ಸ್ಫರ್ ಚಾರ್ಜಸ್, ಇನ್ಶೂರೆನ್ಸ್, ರಿಪೇರಿ, ಡೀಲರ್ ಮಾರ್ಜಿನ್, ಟ್ಯಾಕ್ಸ್ ಅಂತ ಒಂದೊಂದಾಗಿ ಹಣ ಖರ್ಚಾಗುತ್ತೆ. ಇವತ್ತು ಒಂದ್ ಕಾರ್ ತೆಗೆದುಕೊಂಡು ನಾಳೆ ಇಷ್ಟ ಆಗ್ಲಿಲ್ಲ ಅಂತ ಚೇಂಜ್ ಮಾಡ್ತಾ ಹೋದ್ರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಹಣ ಕೂಡ ಹಾಳಾಗೋಗುತ್ತೆ. ಕೊನೆಗೆ ಕೈಯಲ್ಲಿ ಉಳಿಯೋದು ಲಾಸ್ ಮಾತ್ರ. ನಮ್ಮ ದುಡ್ಡು ಸುಲಭವಾಗಿ ಬಂದಿರಲ್ಲ. ₹1 ಉಳ್ಸೋಕೆ ಕೂಡ ಎಷ್ಟು ಕಷ್ಟ ಪಡ್ತೀವಿ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರಿಂದ ಶೋಕಿಗಾಗಿ ಕಾರ್ ಬದಲಾಯಿಸಬೇಡಿ. ಅಗತ್ಯವಿದ್ರೆ ಮಾತ್ರ ಬದಲಾಯಿಸಿ. ನಿಮ್ ಕಾರು ನಿಮ್ಮ ಫ್ಯಾಮಿಲಿಗೆ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅದನ್ನ ಪ್ರೀತಿಯಿಂದ ಮೇಂಟೈನ್ ಮಾಡಿ. ಹೊಸ ಕಾರ್ನ ಆಸೆಗಿಂತ ನಮ್ಮ ದುಡ್ಡಿನ ಬೆಲೆ ದೊಡ್ಡದು. ಯೂಸ್ಡ್ ಕಾರ್ ಖರೀದಿಸುವಾಗ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ, ಕಾರ್ ಕಂಡೀಷನ್ ಚೆಕ್ ಮಾಡಿ, ನಂತರವೇ ಅಡ್ವಾನ್ಸ್ ಅಥವಾ ಪೇಮೆಂಟ್ ಮಾಡಿ. ಒಂದ್ 5,000 ಟೋಕನ್ ಅಡ್ವಾನ್ಸ್ ಅಂತ ಮಾಡಿ. ಈ ಮಾತು ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತ ರಿಯಲ್ ಕಾರ್ ಬೈಯಿಂಗ್ ಟಿಪ್ಸ್ ಗಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ.